ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ 12 ಗಂಟೆ 12:30 ಆಗ್ತಾಯಿದೆ. ಪಾಪನ ಬಿಡೋ ಟೈಮ್ 1 ಗಂಟೆಗೆ ಬಿಡ್ತಾರೆ ಅನ್ನೋ ಕರ್ಕೊಂಡೋಗ್ಬೇಕು. ಅದನ್ನು ಕರ್ಕೊಂಡ್ಬಂದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗಿನ್ನು ಪಾಪನ ಸ್ಕೂಲಿಂದ ಕರ್ಕೊಂಬಂದು ಅವನ್ನ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಊಟಕ್ಕೆ ಕೊಟ್ಟಿದ್ದೀನಿ. ಚಪಾತಿ ಬಾಳೆಹಣ್ಣು ಸಕ್ಕರೆ ಹಾಕಿ ಕೊಟ್ಟಿದ್ದೆ. ಅವನಿಗೆ ತುಂಬ ಇಷ್ಟ ಹಾಕಿ ಕೊಟ್ಟರೆ ತಿನ್ನೋಕ್ಕೆ. ಸೊ ಅದನ್ನೇ ಬೇಕು ಅಂದ. ಸೊ ಅದನ್ನೇ ಕೊಟ್ಟೆ. ತಿಂತಾ ಇದ್ದಾನೆ. ಎಷ್ಟು ತರಲೆ ಮಾಡ್ತಾನೆ, ತಿನ್ನಬೇಕಂದ್ರೂ ಅಷ್ಟು ತರಲೆ ಮಾಡ್ತಾನೆ. ಸರಿ ಅಂದ್ಬಿಟ್ಟು ಅವನು ಸ್ವಲ್ಪ ಹೊತ್ತು ಮಲಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತು ಸಂಜೆ ಆದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಪಾಪುಗೆ ಅಂತ ಹೇಳ್ಬಿಟ್ಟು ಜೋಳ ಇತ್ತು, ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ್ನ ಬೇಯಿಸ್ಬಿಡೋಣ ಅಂಥೇಳ್ಬಿಟ್ಟು ಜೋಳನ ತೊಗೊಂಡು ಇನ್ನೇನು ಹೋಗಿ ತಗೊಂಡು ಬೇಯಕ್ಕಿಡೋಣ ಅನ್ನೋಷ್ಟೊತ್ತಿಗೆ ಅವನು ಎದ್ಬಿಟ್ಟಿದ್ದ. ಸ್ವೀಟ್ ಪಾಪ್ಕಾರ್ನ್ ತೆಗಿ ಬಡಿಸು ತೊಳೆಯೋದು ಪಾತ್ರೆ. ಖಾಲಿ ಚಪಾತಿ ಖಾಲಿ ನೋಡು. ಜೋಳನೆಲ್ಲ ಬಿಡಿಸ್ಕೊಂಡು ಅವನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಅದು ಬೇಯಕ್ಕಿಡೋಣ ಅಂತ ಹೇಳಿಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ. ತುಂಬ ತರಲೆ ನಮ್ಮ ಪಾಪು. ಕೇಳ್ತಾ ಇರ್ತಾನೆ ಕ್ವಶನ್ಸ್, ಅದೇನು ಇದೇನು ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಅಂದಮೇಲೆ ಹಂಗೆ ಅಲ್ವ, ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ಅದೆಲ್ಲ ಆಗಿ ಬಿಡಿಸಿದ್ದಾದಮೇಲೆ ಕ್ಲೀನಾಗಿ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದು ಜೋಳದ ತೆನೆ ಇರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಮೂರು ಭಾಗ ಮುರಿದ್ಬಿಟ್ಟು ಅದನ್ನು ಬೇಯಕ್ಕಿಡ್ತಾಯಿದ್ದೀನಿ. ಅದು ಬೇಯೋಷ್ಟೊತ್ತಿಗೆ ಅದು ಜೋಳ ಎಲ್ಲ ಕ್ಲೀನಾಗಿ ಬೇಯೋಷ್ಟೊತ್ತಿಗೆ ಅಡುಗೆಗೆ ನೈಟಿಗೆ ಡಿನ್ನರ್ಗೆ ಏನು ಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದಕ್ಕೆ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಏನೇನು ಬೇಕು ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ಕೊಳ್ತಿದ್ದೀನಿ. ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಸುಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಸುಲ್ಕೊಳ್ತಾ ಇದ್ದೀನಿ. ಎಲ್ಲ ಹೆಚ್ಕೊಳ್ಳೋಷ್ಟೊತ್ತಿಗೆ ಆ ಜೋಳನೂ ಬೆಂದಿರುತ್ತಲ್ವ, ಎಲ್ಲ ಹೆಚ್ಚಿಟ್ಟೋಗ್ಬಿಟ್ರೆ ಆಮೇಲೆ ನಾವು ಅದನ್ನು ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಆಮೇಲೆ ಸಾಂಬಾರು ರೆಡಿ ಮಾಡ್ಕೋಬೋದು ಅಂತ ಏನೇನು ಬೇಕು ಅಂತೆಲ್ಲ ಎತ್ತಿಡ್ಕೋತೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಕರ್ಬೇವು ಸೊಪ್ಪಾಗಿರ್ಬೋದು ಎಲ್ಲ ಎತ್ತಿಡ್ಕೊಬಿಡ್ತೀನಿ. ಹೀಗೆ ಟೈಮ್ ಇದ್ದಾಗ ನಮ್ಗೆ ಎಷ್ಟಾಗುತ್ತಷ್ಟು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಜಾಸ್ತಿ ಕೆಲಸನೂ ಇರೋದಿಲ್ಲ, ಬೇಗನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಆ ಜೋಳನೂ ಅಷ್ಟೊತ್ತಿಗೆಲ್ಲ ಚೆನ್ನಾಗೇ ಬೆಂದಿತ್ತು, ನೋಡ್ತಾ ಇರ್ಬೋದು ನೀವು. ಜೋಳನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಎರಡನ್ನು ಹಾಕ್ಕೊಂಡ್ವಿ ಅಷ್ಟೇ. ಅಮ್ಮ ಬರ್ತೀನಿ ಅಂದರು, ಅವ್ರಿಗೂ ಎತ್ತಿಟ್ಟಿದ್ದೆ ಜೋಳನ. ಸೊ ಅದನ್ನ ತಿನ್ನೋಣ ಅಂದ್ಬಿಟ್ಟು ಅವ್ನಿಗೂ ಕರ್ಕೊಂಡೋದೆ. ಅವ್ನು ನೋಡಿದೆ ರಿಮೋಟ್ ಕಾರಲ್ಲಿ ಆಟ ಆಡ್ತಾಯಿದ್ದಾನೆ, ನೋಡ್ತಾ ಇರ್ಬೋದು ನೀವು. ರಿಮೋಟ್ ಕಾರ್ ಬಂದಾಗಿಂದ ಮನೇಲಿ ಅದನ್ನು ಬಿಟ್ಟರೆ ಏನು ಕೆಲಸನೇ ಇಲ್ಲ. ಬೇರೆ ಇದ್ರ ಜೊತೆ ಟಾಯ್ಸ್ ಜೊತೆನೂ ಆಟ ಆಡಲ್ಲ, ಅದೊಂದೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದೊಂದು ಟಾಯ್ಸಲ್ಲೇ ಆಟ ಆಡ್ತಾ ಇರ್ತಾನೆ. ಮೊದಲಾದರೆ ಟಿ ವಿ ಕೇಳ್ತಾಯಿದ್ದ, ಇವಾಗ ಅಷ್ಟು ಟಿ ವಿ ಕೇಳಲ್ಲ ಟಾಯ್ಸ್ ತಂದಮೇಲೆ. ಯೂಸ್ಫುಲ್ ಅನಿಸ್ತು ಅದು ಟಾಯ್, ಚೆನ್ನಾಗಿ ಆಟ ಆಡ್ತಾನೆ ಅದರಲ್ಲಿ. ತುಂಬಾ ಇಷ್ಟ ಆಗಿದೆ ಅವನಿಗೆ ಅದು ರಿಮೋಟ್ ಕಾರು, ತುಂಬಾ ಇಷ್ಟ ಆಯಿತು. ತುಂಬ ಸತಿನೂ ತಂದು ಕೊಟ್ಟಿದ್ದೆ. ಅವಾಗಿನೂ ಚಿಕ್ಕ ಪಾಪು ಇದ್ದಾಗ ಹೊಡೆದಾಕ್ಬಿಡ್ತಿದ್ದ. ಇವಾಗ ಸ್ವಲ್ಪ ಮೆಚುರಿಟಿ ಬಂದಿರೋದ್ರಿಂದ ಅದನ್ನ ಕ್ಲೀನಾಗಿ ಆಡ್ತಾನೆ, ಏನು ಹೊಡೆದಾಕೋದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನಿಗೂ ಬೆಡ್ಶೀಟೆಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಮಡಚಿಟ್ಬಿಟ್ಟು ಅವನಿಗೂ ಜೋಳ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಡಿಸಿ ತಿನ್ನಿಸ್ತಿದ್ದೆ. ಸ್ವಲ್ಪ ಬಿಸಿ ಇತ್ತು, ಅವನೇ ತಿಂತಾನೆ. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನಾನೇ ಬಿಡಿಸಿ ತಿನ್ನಿಸ್ತಾಯಿದ್ದೀನಿ. ಅವನಿಗೂ ಜೋಳ ತಿನ್ನಿಸ್ತಾ ನಾನು ಜೋಳ ತಿಂದ್ಕೊಂಡು ಎಲ್ಲ ಮುಗಿಸಿ ಮತ್ತು ಬಂದು ಕಿಚನಿಗೆ ಬಂದೆ. ಅವನು ಆಟ ಆಡೋಕ್ಕೆ ಹೋದ ಕೆಳಗೆ ಮಕ್ಳ ಜೊತೆ ಅಂತ ಹೇಳಿಬಿಟ್ಟು. ಮನೆಯಲ್ಲೇ ಇದ್ದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಚೆಗಡೆ ಬಿಡ್ತೀನಿ. ಅವ್ನು ಸ್ವಲ್ಪ ಹೊತ್ತು ಆಚೆ ಆಟ ಆಡ್ಕೊಂಡು ಬರ್ತಾನೆ ಫ್ರೆಂಡ್ಸ್ ಜೊತೆ. ಸೊ ಇವಾಗ ಸಾಂಬಾರ್ಗೆ ಏನೇನು ಬೇಕು ಅಂತೆಲ್ಲ ತೊಳೆದಿಡ್ಕೊಳ್ತಾ ಇದ್ದೀನಿ. ಇವಾಗ ಮೊಳಕೆ ಕಟ್ಟಿದ ಹೆಸ್ರು ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದರಿಂದನೇ ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಅಂತ. ಇವಾಗ ಬೇಸಿಗೆ ಟೈಮ್ ಅಲ್ವಾ, ಮೊಳಕೆ ಕಟ್ಟಿರೋದು ತಿನ್ನೋದ್ರಿಂದ ತುಂಬಾ ಇದು ಬಾಡಿ ಎಲ್ಲ ಕೂಲಾಗಿರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಡಿಹೈಡ್ರೇಟ್ ಎಲ್ಲ ಆಗೋದಿಲ್ಲ ಮೊಳಕೆ ಕಟ್ಟಿರೋದು ತಿಂದರೆ.
ಸೊ ಅದಕ್ಕೆ ಅಂತೇಳ್ಬಿಟ್ಟು ಸಾಂಬಾರು ಮಾಡ್ಕೊಂಡ್ಬಿಡೋಣ ಮೊಳಕೆ ಕಟ್ಟಿದ್ದು ಅಂತ ಅರ್ಧ ಹಾಕ್ಕೊಳ್ತಿದ್ದೀನಿ, ಅರ್ಧ ಹಂಗೆ ಎತ್ತಿಟ್ಕೊಳ್ತಿದ್ದೀನಿ, ಅದು ಸ್ಯಾಲೆಡ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಅದಕ್ಕೇ ಆಲೂಗಡ್ಡೆನ 2 ಆಲೂಗಡ್ಡೆನ ಹೆಚ್ಚಿ ಹಾಕ್ಕೊಳ್ತಾಯಿದ್ದೀನಿ. ಅದಕ್ಕೆ ಆ ಕುಕ್ಕರ್ಗೆ ಹಾಕ್ಕೊಬಿಡ್ತೀನಿ ಡೈರೆಕ್ಟಾಗೆ. ಅದನ್ನ ತೊಳೆದ್ಬಿಟ್ಟು ಇನ್ನೊಂದು ಸರ್ತಿ ನೀರನ್ನ ಹಾಕ್ಕೊಂಡು ಅದನ್ನ ಬೇಯಕ್ಕಿಟ್ಕೊಳ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಆ ಕಾಳು ಜಾಸ್ತಿ ಬೆಂದರೂ ಚೆನ್ನಾಗಿರೋದಿಲ್ಲ. ಸೊ ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಏನೇನು ಬೇಕು ಟೊಮೆಟೊ, ಈರುಳ್ಳಿ ಇದೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಇಂದ 3 ಟೊಮೆಟೊನ ತೊಗೊಂಡಿದ್ದೀನಿ. ಒಗ್ಗರಣೆಗೂ ಸೇರಿಸಿನೇ ನಾನೆಲ್ಲ ಹೆಚ್ಕೊಂಡ್ಬಿಡ್ತೀನಿ ಒಟ್ಟಿಗೆ, ಅವಾಗವಾಗ ಹೆಚ್ಕೊಳ್ಳೋಕ್ಕೆ ಹೋಗೋಲ್ಲ. ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡ್ಬಿಡ್ತೀನಿ, ಒಗ್ಗರಣೆಗೂ ಅಷ್ಟೇ, ಸಾಂಬಾರಿಗೂ ಅಷ್ಟೇ, ರುಬ್ಬಕ್ಕೂ ಅಷ್ಟೇ. ಎಲ್ಲ ಕ್ಲೀನಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಕರ್ಬೇವಿನ ಸೊಪ್ಪನ್ನು ಎಲ್ಲನೂ ತೊಳೆದು ಇಟ್ಕೊಂಡಿದ್ದೀನಿ. ಬೇಗ ಬೇಗ ಹೆಚ್ಕೊಂಡ್ಬಿಟ್ರೆ ನಮ್ಮ ಪಾಪು ಮತ್ತೆ ಅವ್ನು ಆಟಾಡ್ಕೊಂಬರೋಷ್ಟಿಗೆ ಮುಗಿಸ್ಕೊಂಡ್ರೆ ಅವನಿಗೂ ತಿನ್ನಿಸ್ಬಿಟ್ಟು ಅವನಿಗೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸೋದಿದೆ, ಅದನ್ನು ಎಲ್ಲ ಮುಗಿಸ್ಕೊಳ್ಬೋದಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಕರೆಕ್ಟಾಗಿ ಇವಾಗ ಸಂಜೆ ಆಗಿತ್ತು, ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ ನಾನು ಪ್ರಿಪೇರ್ ಮಾಡೋಷ್ಟೊತ್ತಿಗೆ. ಇಲ್ಲಿ ಸ್ವಲ್ಪ ನಾನು ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಖಾಲಿಯಾಗಿತ್ತು, ನೋಡಿಕೊಂಡೇ ಇಲ್ಲ ನಾನು ಬಾಟ್ಲಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಎಣ್ಣೆನೂ ಹಾಕ್ಕೊಂಡ್ಬಿಡೋಣ ಬಾಟಲ್ಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಬಾಟಲ್ಸು ಮತ್ತು ಎಣ್ಣೆ ಪ್ಯಾಕೆಟು ಎಲ್ಲ ತಗೊಂಡು ಅದನ್ನು ಲಿಡ್ನ ತೆಗೆದು ಆ ಎಣ್ಣೆನ ಸೇರಿಸ್ಕೊಳ್ತೀನಿ. ಈ ಎಣ್ಣೆ ಬಾಟ್ಲನ್ನ ಹೇಗೆ ತೊಳೆಯೋದು ಅಂತ ಹೇಳ್ಬಿಟ್ಟು ಬೇಕಿದ್ರೆ ಟಿಪ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಒಂದು ಸತಿ ತೋರಿಸ್ತೀನಿ. ತುಂಬ ವರ್ತ್ ಅನಿಸ್ತು ಇದು ಎಣ್ಣೆ ಬಾಟಲು, ತುಂಬ ಯೂಸ್ಫುಲ್ ಆಗುತ್ತೆ. 1 ಪ್ಯಾಕೆಟಲ್ಲಿ 2 ಬಾಟಲ್ ಹಿಡಿಯುತ್ತೆ, ಕರೆಕ್ಟಾಗಿ ಫಿಲ್ ಆಗುತ್ತೆ 2 ಬಾಟಲು. ಮತ್ತು ಏನೂ ಅಷ್ಟೊಂದು ಒಡೆಯುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ, ತುಂಬ ಸ್ಟ್ರಾಂಗ್ ಇರುತ್ತೆ ಅದು ಬಾಟಲ್ಸ್ ಎಲ್ಲನೂ. ಸೊ ಎಣ್ಣೆನೆಲ್ಲ ಬೇಗ ಬೇಗ ಹಾಕ್ಕೊಂಡ್ಬಿಟ್ಟು ಆಮೇಲೆ ಏನೇನು ಬೇಕು ರುಬ್ಬಕ್ಕೆ, ಸಾಂಬಾರಿಗೆ ಏನೇನು ಬೇಕು ಅಂತೆಲ್ಲ ಹೆಚ್ಚಿಟ್ಕೊಂಡು ಅಷ್ಟು ಹಾಲು ಕಾಯಕ್ಕಿಟ್ಟಿದ್ದೆ, ಹಾಲು ಕಾದಿತ್ತು. ಸರಿ ಅಂತೇಳ್ಬಿಟ್ಟು ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಈರುಳ್ಳಿನ ತೆಗೆದುಕೊಳ್ತೀನಿ, ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇವಾಗ ರುಬ್ಬಕ್ಕೆ ಏನೇನು ಬೇಕೋ ಅದನ್ನ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಈಗ ಟೊಮೆಟೊನ ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆಮೇಲೆ ಟೊಮೆಟೊನ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ ಇವಾಗ ಈ ಹಂತದಲ್ಲಿ ನಾನು ಅದನ್ನ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ದಾರ ಬಿಟ್ಬಿಟ್ಟು ಆಮೇಲೆ ರುಬ್ಕೊಳ್ಳಿ. ಆಮೇಲೆ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ಮಸಾಲೆನ ಕೂಡ ನೀವು ರುಬ್ಕೋಬೋದು. ಈಗ ಟೊಮೆಟೊ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಅರ್ಧ ಟೊಮೆಟೊನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅದಕ್ಕೇ 1.5 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಳ್ಬೇಕನ್ನ ಹಾಕ್ಕೊಬಿಡ್ತೀನಿ ನಾನು, ರುಬ್ಬಕ್ಕೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಖಾರದ ಪುಡಿದು ಸಾಂಬಾರು ಪುಡಿದೆಲ್ಲ. ಇವಾಗ ನಾವು ರುಬ್ಬಿಟ್ಟಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಸ್ವಲ್ಪ ಕುದಿಸ್ಕೊಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದು ಖಾರದ ಪುಡಿ, ಸಾಂಬಾರು ಪುಡಿ, ಮಸಾಲೆ ಏನು ರುಬ್ಬಿರ್ತೀವಿ ಅದೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಬೇಕು, ಹಾಗೆ ಕ್ಲೀನಾಗೆ ಕಲಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಾವು ಮೊಳಕೆ ಕಟ್ಟಿದ ಹೆಸರು ಬೇಳೆನ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಈ ಹಂತದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಸೇರಿಸ್ಕೊಳ್ಬೋದು. ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಆ ಕಡೆ ಕುದಿಯೋಕ್ಕೆ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ಈ ಕಡೆ ಮುದ್ದೆಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ಕೊಂಡ್ಬಿಡೋಣ, ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ರೈಸ್ ಇತ್ತು ಸ್ವಲ್ಪ ಮಧ್ಯಾಹ್ನನೇ ಮಾಡಿದ್ದು, ಅದಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಮುದ್ದೆ ಬೇಯೋಷ್ಟೊತ್ತಿಗೆ ಸೈಡಲ್ಲಿ ಏನೇನು ಸ್ವಲ್ಪ ಒಗ್ಗರಣೆಲ್ಲ ಸಿಡ್ದಿರುತ್ತಲ್ಲ ಅದೆಲ್ಲ ಒರೆಸ್ಕೊಂಡು ಬಿಡ್ತೀನಿ. ಮೇಲೆ ಇರೋ ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಮುದ್ದೆನೂ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ಇಟ್ಕೊಳ್ತೀನಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ನಾವು ಎಲ್ಲ ಊಟ ಮುಗಿಸ್ಕೊಂಡು ಪಾಪಗೂ ತಿನ್ನಿಸಿ ಅವನಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಕೂರಿಸ್ಕೊಂಡೆ. ಹೋಮ್ವರ್ಕ್ ಬರಿಬೇಕಂದ್ರೂ ತರಲೇನೆ ಒಂದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.